ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿಂದು ಡೇ ಬಂದು 8th ಫೆಬ್. ಸೊ ನೋಡ್ಬೋದು ಗೈಸ್, ಆ್ಯಕ್ಚುಲಿ ಔಟ್ಫಿಟ್ಟಲ್ಲಿದ್ದೀನಿ. ಸೊ ಆ್ಯಕ್ಚುಲಿ ಇವತ್ತೊಂದು ಸ್ವಲ್ಪ ಬಿಸ್ನೆಸ್ ಮೀಟಿಂಗ್ಸ್ ಇತ್ತು, ಒಂದು ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇತ್ತು. ಸೊ ಗೈಸ್ ಆದರೆ ವ್ಲಾಗ್ ಏನು ಮಾಡೋಕ್ಕಾಗಲಿಲ್ಲ. ಸೊ ಫುಲ್ಲು ಟೈಟ್ ಇತ್ತು ಶೆಡ್ಯೂಲು. ಸೊ ಬೆಳಿಗ್ಗೆ ಆಲ್ಮೋಸ್ಟ್ ಅರ್ಲಿ ಮಾರ್ನಿಂಗ್ ಒಂದು 8-8:30 ಹಂಗಿದ್ದು ಆಲ್ಮೋಸ್ಟ್ ಎಲ್ಲ ಮುಗಿಸಿ. ಸೊ ಇವಾಗ ಸೊ ಟೈಮ್ ಬಂದು 11-11:30 ಆಗ್ತಿದೆ. ಸೊ ಇವಾಗ ಮನೆಗೆ ಬಂದೆ. ಸೊ ಒಂದು ಫಂಕ್ಷನು ಇತ್ತು ಫ್ರೆಂಡ್ದು. ಸೊ ಫಂಕ್ಷನು ಕೂಡ ಅಟೆಂಡ್ ಮಾಡ್ಕೊಂಡು ಸೊ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಸೊ ಆಫ್ಟರ್ ಲಾಂಗ್ ಟೈಮ್ ಗೈಸ್, ಕ್ರೇಜಿ ಲೆವೆಲಲ್ಲಿ ಇತ್ತು. ಬಟ್ ಅದನ್ನೆಲ್ಲ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಫೋನಲ್ಲಿ ಚಾರ್ಜ್ ಹೋಗ್ಬಿಟ್ಟಿತ್ತು ಕಂಪ್ಲೀಟಾಗಿ. ಸೊ ಬೆಳಗ್ಗೆಯಿಂದ ಆಲ್ಮೋಸ್ಟು ಬ್ಯುಸಿ ಇತ್ತು. ಹಂಗೆ ಡೈರೆಕ್ಟು ಹೆಂಗೂ ರೆಡಿ ಆಗಿದ್ನಲ್ಲ ಅಂದ್ಬಿಟ್ಟು ಡೈರೆಕ್ಟು ಫಂಕ್ಷನ್ಗೆ ಹೋದೆ. ಸೊ ಫೋನಲ್ಲಿ ಕೂಡ ಚಾರ್ಜ್ ಇರಲಿಲ್ಲ. ಮತ್ತು ಅಲ್ಲ ಒಂದು ಸ್ವಲ್ಪ ಜನ ಕ್ಯಾಮ್ರಾ ಫಿಯರು. ಸೊ ಅದಕ್ಕೋಸ್ಕರ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಅದು ಬಂದು ಫ್ರೆಂಡ್ ಫಂಕ್ಷನ್ ಅನ್ನೋದಕ್ಕಿಂತ ಫ್ರೆಂಡವರ ಕಸಿನ್ ಸಿಸ್ಟರ್ದು ಮ್ಯಾರೇಜು. ಸೊ ಎಲ್ಲರನ್ನೂ ಇನ್ವೈಟ್ ಮಾಡಿದ್ದ. ಸೊ ಹಂಗಾಗಿ ಅಲ್ಲೆಲ್ಲ ಕಂಪ್ಲೀಟಾಗಿ ಗೊತ್ತಿಲ್ಲದಿರೋದ್ರಿಂದ ನಾನು ಜಾಸ್ತಿ ಎಲ್ಲ ವ್ಲಾಗೇ ಮಾಡೋಕ್ಕೋಗಿಲ್ಲ. ಸೊ ಇವಾಗ ಅರೈವ್ ಆದೆ ಗೈಸ್. ಸೊ ಸ್ವಲ್ಪ ರೀಸ್ಟಾಕ್ ಎಲ್ಲ ಮಾಡಿಸೋದೆಲ್ಲ ಪ್ಲ್ಯಾನಿಂಗ್ ಇತ್ತಲ್ಲ. ಸೊ ಇನ್ನೊಂದು 2 months ಗೈಸ್, ಆಲ್ಮೋಸ್ಟ್ 1.5 2 months ಕಂಪ್ಲೀಟಾಗಿ ರೀಸ್ಟಾಕ್ ಆಗುತ್ತೆ. ಸೊ ಅಂದರೆ ರೀಸ್ಟಾಕ್ ಅಂದರೆ ರಿಪೀಟ್ ಆಗಲ್ಲ, ಲೈಕ್ ಹೊಸ್ದಾಗಿ ಸ್ಟಾಕು ಬರ್ತಿದೆ. ಸೊ ದಯವಿಟ್ಟು ಆದಷ್ಟು ಬೇಗ ಈ ಸ್ಟಾಕ್ನ ಗ್ರ್ಯಾಬ್ ಮಾಡ್ಕೊಳ್ಳಿ. ಲೈಕ್ ಕೆಲವೊಂದು ಲಿಟ್ರಲಿ ಔಟ್ ಆಫ್ ಸ್ಟಾಕ್ ಆಗ್ತಿದೆ. ಸೊ ಲೇಡೀಸಲ್ಲಂತೂ ತುಂಬ ಕುರ್ತಾಗಳು ಔಟ್ ಆಫ್ ಸ್ಟಾಕ್ ಆಗೋಗಿದೆ. ಸೊ ಎಲ್ಲ ಲೈಕ್ ರಿಕ್ವೆಸ್ಟ್ ರೈಸ್ ಮಾಡ್ತಿದ್ದಾರೆ. ಬಟ್ ನಾನು ಏನು ಹೇಳ್ತೀನಿ ಅಂದರೆ ಗೈಸ್, ಅದು ಆಲ್ಮೋಸ್ಟು 80-90% ರಿಸ್ಕು ಅದು ತರಿಸೋದು, ಅದೇ ಥರ ಸ್ಟಾಕ್ ತರಿಸೋದು. ಸೊ ನಮ್ಮದು ಹೆಂಗೆ ಅಂದರೆ ಆ ಮೆಟೀರಿಯಲ್ ಮೂವಿಂಗಲ್ಲಿದ್ದರೆ, ಇಫ್ ಇನ್ ಕೇಸ್ ನಿಮ್ಮ ಲಕ್ ಚೆನ್ನಾಗಿದ್ದು, ಲೈಕ್ ರಿಕ್ವೆಸ್ಟ್ ಮಾಡೋ ಲಕ್ ಚೆನ್ನಾಗಿದ್ದು, ಸೊ ಆ ಮೆಟೀರಿಯಲ್ ಮೂವಿಂಗಲ್ಲಿದ್ದರೆ, ಆ ಫ್ಯಾಬ್ರಿಕ್ ಇದ್ದರೆ ಮೂವಿಂಗಲ್ಲಿ, ಲೈಕ್ ನಾವೊಂದು 10 ಪೀಸ್ 20 ಪೀಸ್ ತರಿಸ್ಬೋದು. ಬಟ್ ಏನಂದರೆ ಗೈಸ್, ಒಂದೇ ಡ್ರೆಸ್ ಮೇಲೆ ಜಾಸ್ತಿ ರಿಕ್ವೆಸ್ಟ್ಗಳು ಬರ್ತಾಯಿಲ್ಲ. ಸೊ ಸುಮಾರು ಡ್ರೆಸ್ಗಳ ಮೇಲೆ 2-3 ರಿಕ್ವೆಸ್ಟ್ಗಳು ಬರ್ತಿದೆ. ಸೊ ಹಂಗಾಗಿ ತರಿಸೋದು ತುಂಬ ರಿಸ್ಕು ಗೈಸ್. ಸೊ ನಾನು ಮೊದಲೇ ಹೇಳಿರೋ ಥರ ಸೊ ಫ್ಯಾಬ್ರಿಕ್ ರೋಲ್ ತಗೋಬೇಕು ನಾವು. ಸೊ ಕಂಪ್ಲೀಟ್ ರೋಲ್ ತಗೊಂಡು ನಾವು ಸ್ಟಿಚಿಂಗ್ ಕೊಡಬೇಕು. ಸೊ ಅದೆಲ್ಲ ಎಕ್ಸ್ಟ್ರಾ ಆಗುತ್ತೆ. ಮತ್ತು ಒಂದು ಸತಿ ಆ ಫ್ಯಾಬ್ರಿಕ್ ಬಂದಮೇಲೆ ತಿರ್ಗಾ ರೀಸ್ಟಾಕ್ ಮಾಡಿಸಿ ತಿರ್ಗಾ ಸ್ಟಿಚಿಂಗ್ ಎಲ್ಲ ಮಾಡಿಸೋದು ತುಂಬ ಕಷ್ಟ. ಯಾಕಂದರೆ ನಮ್ಮ ಥರ ಅವ್ರಿಗೆ ತುಂಬ ಆರ್ಡರ್ಸ್ಗಳಿದ್ದರೆ, ಇಫ್ ಇನ್ ಕೇಸ್ ನಾವು ಓಕೆ ಒಂದು ಇಷ್ಟು ಪೀಸ್ ಬೇಕು ಅಂತ ನಾವು ನಮ್ಮ ಲೇಬ್ಲಿಂಗ್ ಮಾಡಿಸ್ಬೋದು. ಬಟ್ ಅದು ಕೂಡ ತುಂಬ ರಿಸ್ಕು. ಆ ಥರ ತುಂಬ ರಿಸ್ಟ್ರಿಕ್ಷನ್ಸ್ ಇದೆ ಗೈಸ್. ಸೊ ನಾನು ರಿಪೀಟು ಅಂದರೆ ನಂದು ಸ್ಟಾಕ್ ಜಾಸ್ತಿ, ಅಂದರೆ ಒಂದು ಫ್ಯಾಬ್ರಿಕ್ ತಗೊಂಡು ನಾನು ಅದನ್ನು ಸ್ಟಿಚಿಂಗ್ ಮಾಡಿಸೋದ್ರಿಂದ ಅದು ತುಂಬ ಕಷ್ಟ ಆಗ್ತಿದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಪ್ಲ್ಯಾನಿಂಗ್ ಚೇಂಜ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಅದೆಲ್ಲ ಯಾವ ಥರ ಏನು ಎತ್ತ ಮುಂದೆ ವ್ಲಾಗ್ಗಳಲ್ಲಿ ಹೇಳ್ತೀನಿ. ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ಗೈಸ್. ಲೈಕ್ ಇವತ್ತು ಮಾತ್ರ ತುಂಬ ಕ್ರೇಜಿಯಾಗಿತ್ತು. ನನಗೆ ಮಾತ್ರ ತುಂಬ ಹಳೆಯ ಫ್ರೆಂಡ್ಸ್ ಎಲ್ಲ ಕ್ರೇಜಿಯಾಗಿ ಸಿಕ್ಕಿದ್ರು. ಸೊ ಆಲ್ಮೋಸ್ಟು ನಾವೆಲ್ಲ ಸಿಕ್ಕಿ 6-7 months ಮೇಲಾಗಿತ್ತು. ಸೊ ನಾನು ಈ ಕಡೆ ಶಿಫ್ಟ್ ಆಗಿ ನಾನು ಬಿಸ್ನೆಸ್ ಸ್ಟಾರ್ಟ್ ಆದಮೇಲೆ ಆಲ್ಮೋಸ್ಟು ಇಷ್ಟು ಜನರಿಗೆ ನಾನು ಯಾವತ್ತೂ ಸಿಕ್ಕಿರಲಿಲ್ಲ. ಇದೇ ಫಸ್ಟ್ ಇವೆಂಟು. ಸೊ ಕ್ರೇಜಿ ಲೆವೆಲಲ್ಲಿ ಹೋಯ್ತು ಅಂತಲೇ ಹೇಳ್ಬೋದು ಫಂಕ್ಷನ್ ಮಾತ್ರ. ಸೊ ತುಂಬ ಎಂಜಾಯ್ ಮಾಡೋದು, ತುಂಬ ಫನ್ ಇತ್ತು. ಸೊ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಫೋನಲ್ಲಿ ಚಾರ್ಜ್ ಇರಲಿಲ್ಲ. ಸೊ ತುಂಬ ಕಷ್ಟ ಆಯಿತು. ಬಟ್ ಆದ್ರೂ ಗೈಸ್ ಏನು, ಲೈಕ್ ನಾವು ಕಾಮಿಡಿ ಮಾಡ್ಕೋದೆಲ್ಲ ಲೈಕ್ ಸಿಂಪಲ್ ಬಿಟ್ಟು ಹಾಕಿದ್ರೆ ಅದೇನು ಅರ್ಥನೇ ಆಗೋಲ್ಲ. ಸೊ ಕಂಪ್ಲೀಟಾಗಿ ವ್ಲಾಗಿಂಗ್ ಇದ್ದಿದ್ರೆ ಒಂದು ರೇಂಜಿಗೆ ಕಾಮಿಡಿ ಅನ್ಸೋದು. ಸೊ ಬಿಟ್ಬಿಟ್ಟೆಲ್ಲ ಹಾಕೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ರಿಸ್ಕ್ ತಗೊಳಕ್ಕೆ ಹೋಗಲಿಲ್ಲ. ಸೊ ಗೈಸ್ ಇನ್ನು ಮುಂದಿನ ದಿನಗಳಲ್ಲಿ ಬರೋಣ. ಸೊ ಇನ್ನೂ ಕ್ರೇಜಿ ಲೆವೆಲಲ್ಲಿ ಕಂಟೆಂಟ್ ಬರುತ್ತೆ. ಲೈಕ್ ಓಕೆ, ವ್ಲಾಗಿಂಗು ಡೈಲಿ ವ್ಲಾಗಿಂಗ್ ಥರ ಮಾಡ್ತಾಯಿದ್ದೀನಿ. ಬಟ್ ಇನ್ನೊಂದೇನು ಅಂದರೆ ಫುಲ್ಲು ಎಲ್ಲರನ್ನೂ ತೋರಿಸ್ಬೇಕು ಅಂತ ನನಗೂ ಸಿಕ್ಕಾಪಟ್ಟೆ ಆಸೆ. ಸೊ ನಾನು ಏನೇನು ಮಾಡ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ ಅಂತ. ಬಟ್ ನಂದೇನಾಗಿದೆ ಅಂದರೆ ಈ ಬಿಸ್ನೆಸ್ ನೋಡ್ಕೊಳ್ತಾ ಇರೋದ್ರಿಂದ ನಾನು ಎಲ್ಲೂ ಹೋಗೋಕ್ಕಾಗ್ತಿಲ್ಲ. ಸೊ ಯಾವುದೇ ಥರ ಫಂಕ್ಷನು, ಯಾವುದೇ ಥರ ಮೀಟಿಂಗು, ಯಾವುದೇ ಥರ ಮೀಟಪ್ಪು ಅಂದರೆ ಫ್ರೆಂಡ್ಸ್ ಜೊತೆ ಮೀಟಪ್ಪು, ಫ್ಯಾಮಿಲಿ ಜೊತೆ ಮೀಟಪ್, ಇದು ಯಾವುದೂ ಆಗೋಕ್ಕಾಗ್ತಿಲ್ಲ. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಲ್ಲಿ ಇದೇ ಪ್ರಾಬ್ಲಮ್ಮು. ಸೊ ಆಲ್ಮೋಸ್ಟ್ ಗೈಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಾದ್ಮೇಲೆ 8-10 months 1 year ಗಂಟ ನೀವು ಯಾವುದ್ರ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಸೊ ಓನ್ಲಿ ಬಿಸ್ನೆಸ್ ಅಂತ ಇರಬೇಕು. ಸೊ ನಾನು ಡೈಲಿ ವ್ಲಾಗ್ ಥರ ಸ್ಟಾರ್ಟ್ ಮಾಡೋದು. ಸೊ ನಂದು ಗೈಸ್ ಏನಾಗುತ್ತೆ ಅಂದರೆ
ಸಿಂಪಲಾಗಿ ಹೇಳ್ತೀನಿ. ಸೊ ನಂದು ಆ್ಯಸ್ ಯೂಶ್ವಲ್ ಡೈಲಿ ಒಂದೇ ಥರ ಇರುತ್ತೆ ನಂದು. ಸೊ ಅದಕ್ಕೋಸ್ಕರ ಡೈಲಿ ವ್ಲಾಗಿಂಗ್ ಕಷ್ಟ ಆಯ್ತಾರದು ನನಗೆ. ಸೊ ಬೆಳಗ್ಗೆ ಎದ್ದು ರೆಡಿಯಾಗಿ ಶಾಪ್ ಓಪನ್ ಮಾಡಿದ್ರೆ ಶಾಪಲ್ಲಿ ಇರ್ತೀನಿ. ಸೊ ಕಸ್ಟಮರ್ಸ್ ಬಂದರೆ ಕಸ್ಟಮರ್ಸ್ ಕೆಲವೊಬ್ಬರು ವೀಡಿಯೋಸ್ ಮಾಡಬೇಡಿ ಅಂತಾರೆ. ಸೊ ಅದಕ್ಕೋಸ್ಕರ ಜಾಸ್ತಿ ಫೋರ್ಸ್ ಮಾಡೋಕ್ಕಾಗಲ್ಲ. ಸೊ ಡೇ ಟು ಡೇ ನಾನು ಬರೀ ಅದನ್ನೇ ರೊಟೇಷನಾಗಿ ಹಾಕಬೇಕು. ಸೊ ಹೋಗ್ತೀನಿ, ಶಾಪಲ್ಲಿ ಕೂತ್ಕೊತೀನಿ, ಕಸ್ಟಮರ್ ಹ್ಯಾಂಡ್ಲ್ ಮಾಡ್ತೀನಿ. ಸೊ ಕಸ್ಟಮರ್ ಎಲ್ಲ ಬರ್ತಾರೆ, ಕಸ್ಟಮರ್ನೆಲ್ಲ ಕನ್ವಿನ್ಸ್ ಮಾಡಿ ಓಕೆ ಶಾಪ್ ಸೇಲ್ ಮಾಡಿ ತಿರ್ಗಾ ಬ್ಯಾಕ್ ಟು ಹೋಮು. ಸೊ ಊಟ ಮಾಡು ಮಲಗು ಇದೇ ಥರ ಆಗ್ತಿದೆ. ಸೊ ಅದಕ್ಕೋಸ್ಕರ ನಾನು ಡೈಲಿ ವ್ಲಾಗ್ನ ಮಾಡೋಕ್ಕಾಗ್ತಿಲ್ಲ. ಬಟ್ ಬಿಸ್ನೆಸ್ನ ಒಂದು ಸೆಟಪ್ ಮಾಡ್ತಾಯಿದ್ದೀನಿ. ಸೊ ಒಂದು ಸೆಟಪ್ ಆಗಿ ಒಂದು ಸ್ವಲ್ಪ ಸ್ಟ್ಯಾಂಡ್ ತಗೊಂಡು ಮೇಲೆ ಲೈಕ್ ನನ್ನ ಬಿಸ್ನೆಸ್ ಸ್ಟಾರ್ಟ್ ಆಗಿದ್ದು ನಿಮ್ಗೆಲ್ಲರಿಗೂ ಗೊತ್ತು, ನವಂಬರಿಂದ ಬಿಸ್ನೆಸ್ ಸ್ಟಾರ್ಟ್ ಆಗಿರೋದು. ಸೊ ಆಲ್ಮೋಸ್ಟ್ 4 ಮಂತ್ಸ್ ಅಷ್ಟೇ ಆಲ್ಮೋಸ್ಟ್ ಆಗಿರೋದು. ಸೊ ಈ 4 ಮಂತ್ಸಲ್ಲಿ ನಾನು ಯಾವುದೇ ಥರ ರಿಸ್ಕ್ ತಗೊಳಕ್ಕಾಗಲ್ಲ. ಸೊ ಕಂಪ್ಲೀಟಾಗಿ ಬಿಸ್ನೆಸ್ ಮೇಲೆ ನಾನು ಫೋಕಸ್ ಮಾಡಬೇಕು. ಸೊ ಆಲ್ಮೋಸ್ಟ್ ನೋಡಿ ನಾನು ಮುಂಚೆ ವ್ಲಾಗ್ಗಳೆಲ್ಲ ನೋಡಿದರೆ ಆಲ್ಮೋಸ್ಟ್ 1 ಮಂತ್ ಫುಲ್ಲು ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಕಂಪ್ಲೀಟಾಗಿ ಅನ್ನೋದೊಂದು ಚಾಲೆಂಜ್ ಥರ, ಅಂದರೆ ನನಗೆ ಪರ್ಸ್ನಲ್ಲೇ ಚಾಲೆಂಜ್ ಥರ ತಗೊಂಡು ಲೈಕ್ ಓಕೆ ಈ ಮಂತು ಆಲ್ಮೋಸ್ಟ್ ಮಾರ್ಚ್ ಗಂಟನೂ ಕಂಪ್ಲೀಟಾಗಿ ಇದ್ರ ಮೇಲೆ ಫೋಕಸ್ ಮಾಡಿ ಒಂದು ಸ್ಟ್ಯಾಂಡ್ ಬರಲಿ. ಸೊ ಒಂದು ಸ್ಟ್ಯಾಂಡ್ ತಗೊಂಡ್ಮೇಲೆ ಲೈಕ್ ಯಾರನ್ನಾದರೂ ಅಲ್ಲಿ ಓಕೆ ಒಂದಿಬ್ಬರನ್ನ ಲೈಕ್ ಕೆಲಸದವ್ರನ್ನ ಲೈಕ್ ಸೇಲ್ಸ್ ಮಾಡೋರನ್ನ ಇಟ್ಬಿಟ್ಟು ಲೈಕ್ ಅಂಗಡಿ ನೋಡ್ಕೊಳ್ಳೋ ಥರ. ಸೊ ನಾನು ಒಂದು ಸ್ವಲ್ಪ ಲೊಕೇಶನ್ಗಳನ್ನ ವಿಸಿಟ್ ಮಾಡಿ ಸೊ ಕಂಪ್ಲೀಟಾಗಿ ವ್ಲಾಗಿಂಗ್ ಥರ ಫುಲ್ ಕಂಪ್ಲೀಟಾಗಿ ಇನ್ಡೆಪ್ತಾಗಿ ಅದ್ರ ಆ ಲೊಕೇಶನ್ ಅಂದರೆ ಫಾರ್ ಎಕ್ಸಾಂಪಲ್ ಯಾವ್ದಾರ ಒಂದು ಟೆಂಪಲ್ಗೆ ಹೋಗ್ತೀನಿ, ಆ ಟೆಂಪಲ್ ಬಗ್ಗೆ ಎಲ್ಲ ಫುಲ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋದು, ಅದರಲ್ಲಿ ಅಲ್ಲಿ ಕಂಪ್ಲೀಟಾಗಿ ವ್ಲಾಗ್ ಮಾಡಿ ಹಾಕೋದು. ಮತ್ತು ನನಗೇನಂದರೆ ಗೈಸ್ ನನ್ನ ಒಂದು ಫೋನಲ್ಲಿ ಎಲ್ಲ ಥರ ಮಾಡೋಕ್ಕಾಗಲ್ಲ. ಸೊ ಒಂದು ಸ್ವಲ್ಪ ಡ್ರೋನ್ ಶಾಟ್ಸು ಎಲ್ಲ ಥರ ಫೋಕಸ್ ಮಾಡಬೇಕು. ಸೊ ಎಡಿಟಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ. ಸೊ ನಿಮಗೂ ನೋಡೋ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಅದಕ್ಕೆಲ್ಲ ಒಂದು ಸ್ವಲ್ಪ ಪ್ರಿಪೇರ್ ಆಗ್ತಾಯಿದ್ದೀನಿ. ಸೊ ಆದಷ್ಟು ಬೇಗ ಆ ಥರ ಪ್ಲ್ಯಾನಿಂಗ್ ಜೊತೆ ಬಂದೇ ಬರ್ತೀನಿ. ಮತ್ತು ಹಿಡನ್ ಪ್ಲೇಸಸ್ಸು ತೋರಿಸ್ಬೇಕು ಅಂದಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಯಾವ್ದಾರ ಒಂದು ಫಾಲ್ಸ್ ತೋರಿಸ್ತಾ ಇದ್ದೀನಿ ಅಂದರೆ ಅದೆಲ್ಲ ನೋಡೋದನ್ನೇ ಮಜಾ ಜಾಸ್ತಿ. ಸೊ ಅದಕ್ಕೆಲ್ಲ ಒಂದು ಸ್ವಲ್ಪ ಪ್ರಿಪ್ರೇಷನ್ ನಡೀತಿದೆ. ಸೊ ಆದಷ್ಟು ಬೇಗ ಕ್ರೇಜಿ ಲೆವೆಲಲ್ಲಿ ಬರೋಣ. ಸೊ ನೋಡೋಣ ಗೈಸ್, ಒಂದು ಸ್ವಲ್ಪ ಬಿಸ್ನೆಸ್ಸು ಸೆಟ್ ಆಗಲಿ. ಸೊ ಆಗಿದೆ ಆಲ್ಮೋಸ್ಟು, ಬಟ್ ನಾನು ಸ್ವಲ್ಪ ಸೆಟ್ ಆಗಿ ನಾನು ಈ ಮಂತಿಂದ ನೆಕ್ಸ್ಟ್ ಮಂತ್ ಆಲ್ಮೋಸ್ಟ್ ಎಲ್ಲ ಫುಲ್ ಫೋಕಸ್ ಮಾಡಿ ಒಂದು ಲೆವೆಲ್ಗೆ ರೀಚ್ ಆದಮೇಲೆ ಲೈಕ್ ಬಿಸ್ನೆಸ್ ರನ್ ಆಗುತ್ತೆ. ಲೈಕ್ ನಾನಿಲ್ಲ ಅಂದರೆ ಆ ಸ್ಪಾಟಲ್ಲಿ ನಾನಿಲ್ಲ ಅಂದರೆ ಬಿಸ್ನೆಸ್ ರನ್ ಆಗುತ್ತೆ ಅನ್ನೋ ಥರ ಸ್ಟೇಜಿಗೆ ಬರಬೇಕು. ಲೈಕ್ ರನ್ ಆಗ್ತಿಲ್ಲ ಅಂತಲ್ಲ. ಸೊ ನಾನು ಇರಲೇಬೇಕು, ಯಾಕಂದರೆ ನಾನೇ ಆಲ್ಮೋಸ್ಟು ವೆಬ್ಸೈಟ್ ಬಗ್ಗೆ ಎಲ್ಲ ನನಗೆ ಗೊತ್ತಿರೋದು, ಮತ್ತು ಅಲ್ಲಿ ಯಾವ ಥರ ಪ್ರಾಡಕ್ಟ್ ಇದೆ, ಎಷ್ಟೆಷ್ಟು ಆಫರ್ ಇದೆ ಅದೆಲ್ಲ ಆಲ್ಮೋಸ್ಟ್ ನನಗೆ ಗೊತ್ತಿರೋದು. ಬಟ್ ಇನ್ನೂ ಒಂದಿಬ್ರನ್ನ ಕೆಲಸದವ್ರನ್ನಿಟ್ಟು ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ. ಸೊ ಆ್ಯಸ್ ಯೂಶ್ವಲ್ ಒಂದು ರೇಂಜಿಗೆ ನಡೀತಿದೆ ಬಿಸ್ನೆಸ್ಸು, ಸ್ವಲ್ಪ ಪಿಕಪ್ ಆಗಲಿ. ಸೊ ಆದಷ್ಟು ಬೇಗ ನಿಮ್ಮ ಮುಂದೆ ಕ್ರೇಜಿ ಲೆವೆಲಲ್ಲಿ ಬರ್ತೀನಿ ಗೈಸ್. ಸೊ ಈ ವಿಡಿಯೋ ನೋಡೋರು ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ ಈ ಕಂಟೆಂಟ್ ನಾನು ಕೊಡ್ತಾರ ಕಂಟೆಂಟ್ ಎಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ಯಾವ ಥರ ಅಂದರೆ ಬ್ಲಿಂಕಿಟ್ ಚಾಲೆಂಜ್ ಮಾಡ್ತಿದ್ದೆ. ಸೊ ಬ್ಲಿಂಕಿಟ್ ಒಂದು ಸ್ವಲ್ಪ ಪಾಸ್ ಮಾಡಿದ್ದೀನಿ. ಸೊ ಅದೇ ವ್ಲಾಗ್ನ ಕಂಟಿನ್ಯೂ ಮಾಡಿ, ಅದೇ ಥರ ಚೆನ್ನಾಗಿದೆ, ಫುಲ್ಲು ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀರಾ, ಕ್ರೇಜಿ ಲೆವೆಲಲ್ಲಿ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀರಾ ಅಂತ ಏನಾದರೂ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ಸೊ ಅದ್ರ ಮೇಲೂ ಒಂದು ಸ್ವಲ್ಪ ಫೋಕಸ್ ಮಾಡ್ತೀನಿ. ಲೈಕ್ ಈ ಮಂತಲ್ಲಿ ಆಲ್ಮೋಸ್ಟ್ ಆಗಲ್ಲ, ಒಂದು 15th 20th ಆಗಲ್ಲ, ಯಾಕಂದರೆ ಆಫರ್ ನಡೀತಿದೆ, ಒಂದು ಸ್ವಲ್ಪ ಕಸ್ಟಮರ್ ಜಾಸ್ತಿ ಇರ್ತಾರೆ. ಸೊ ನಾನು ಇರಲೇಬೇಕು ಶಾಪಲ್ಲಿ. ಸೊ ಹಂಗಾಗಿ ಗೈಸ್, ಸೊ ಆಫರ್ ಬಿಟ್ಟ ಟೈಮಲ್ಲಿ ಒಂದು ಸ್ವಲ್ಪ ಕಸ್ಟಮರ್ಸು ಜಾಸ್ತಿ ಆದಾಗ ನಾನು ಶಾಪಲ್ಲಿ ಇರಲೇಬೇಕು. ಸೊ ಶಾಪಲ್ಲಿ ಇಲ್ಲ ಅಂದರೆ ನಾನು ಒಬ್ಬನೇ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ, ಒಂದು 3 ಜನನಾದರೂ ಇರಬೇಕು ಶಾಪಲ್ಲಿ. ಸೊ ಜಾಸ್ತಿ ಜನ ಕಸ್ಟಮರ್ಸ್ ಬಂದಾಗ ಸೊ ಹಂಗಾಗಿ ಶಾಪ್ ಕಡೆನೇ ಕಾನ್ಸಂಟ್ರೇಟ್ ಮಾಡಬೇಕು ಗೈಸ್. ಇನ್ನೂ ಕ್ರೇಜಿ ಲೆವೆಲಲ್ಲಿ ಬರ್ತೀನಿ. ಸೊ ಅದ್ರ ಬಗ್ಗೆ ಯಾವುದೇ ಥರ ಡೌಟ್ ಇಲ್ಲ. ಸೊ ನಿಮ್ಗೆ ಯಾವುದೇ ಥರ ಬೇರೆ ಥರ ಕಂಟೆಂಟ್ ಬೇಕು ಅಂದರೆ ಅದನ್ನು ಕಮೆಂಟ್ ಮಾಡಿ. ಸೊ ನಾನು ಶಾಪ್ನ ಡೈಲಿ ವ್ಲಾಗ್ನ ಆಲ್ಮೋಸ್ಟ್ ಹಾಕಿದ್ದೀನಿ. ಸೊ ಹೋಗಿ ನೋಡಿ, ನನ್ನ ಇದರಲ್ಲೇ ಇದೆ, ಸಾರಿ ಗೈಸ್, ನನ್ನದು ಯೂಟ್ಯೂಬ್ ಚಾನಲಲ್ಲೇ ಇದೆ. ಸೊ ಕಂಪ್ಲೀಟ್ ಟೂರ್ ಮಾಡಿದ್ದೀನಿ, ಶಾಪ್ ಟೂರು. ಸೊ ದಯವಿಟ್ಟು ಹೋಗಿ ವಿಸಿಟ್ ಮಾಡಿ ಇದನ್ನ. ಸೊ ಯಾರ್ಯಾರೆಲ್ಲ ನಿಯರ್ ಬೈ ಕೆಂಗೇರಿ ಇದ್ದೀರಾ ಆಲ್ಮೋಸ್ಟ್ ಬೇಗ ವಿಸಿಟ್ ಮಾಡಿ. ಸೊ ಯಾಕಂದರೆ ಕೆಲವೊಂದು ಕಲೆಕ್ಷನ್ಸು ಔಟ್ ಆಫ್ ಸ್ಟಾಕ್ ಆಗ್ತಿದೆ. ಸೊ ನಿಮಗಿಷ್ಟ ಆದಲ್ಲಿ ದಯವಿಟ್ಟು DM ಮಾಡ್ಬೋದು ಡೈರೆಕ್ಟು. ಸೊ ನಾನು ಅದನ್ನು ಕೂಡ ಹೇಳಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ಏನಾದ್ರು ಇಷ್ಟ ಆಯಿತು ಅಂದರೆ ಡೈರೆಕ್ಟ್ DM ಮಾಡಿ, ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು. ಸೊ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋರು ಎಲ್ಲ ಮಾಡಿ. ಮತ್ತು ಈ ಡಿಸ್ಕ್ರಿಪ್ಷನಲ್ಲಿ ಆಲ್ಮೋಸ್ಟು ಎಲ್ಲ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಂದು ಫುಲ್ ಇನ್ಫಾರ್ಮೇಷನ್ ಇದೆ, ಅಂದರೆ ಕಂಪ್ನಿದು, ಸೊ ಬ್ರ್ಯಾಂಡ್ದು VBPA ಫ್ಯಾಷನ್ಸ್ ಅನ್ನೋದು ಇನ್ಸ್ಟಾಗ್ರಾಮ್ ID, ಯೂಟ್ಯೂಬ್ ಚಾನಲ್ ID ಎಲ್ಲ ಕಂಪ್ಲೀಟಾಗಿ ಫೋನ್ ನಂಬರಿಂದ ಹಿಡಿದು ಲೊಕೇಶನ್ ಕೂಡ ಇದೆ. ಸೊ ಆದಷ್ಟು ಬೇಗ ವಿಸಿಟ್ ಮಾಡಿ. ಸೊ ಬನ್ನಿ ಗೈಸ್, ಒಳ್ಳೆ ಆಫರ್ ನಡೀತಿದೆ. ಸೊ ಆಫರ್ನ ಮಿಸ್ ಮಾಡ್ಕೋಬೇಡಿ. ಸೊ
ಇನ್ನೇನು ಗೈಸ್ ಆಲ್ಮೋಸ್ಟು ಕ್ರೇಜಿ ಲೆವೆಲ್ ಇತ್ತು ಈ ದಿನ ಮಾತ್ರ ಫ್ರೆಂಡ್ಸ್ ಜೊತೆ. ತುಂಬ ಸುಸ್ತಾಗಿದೆ ಗೈಸ್, ನೋಡ್ತೀನಿ ನಿಮ್ಗೆ ಗೊತ್ತಾಯ್ತಾ ಇರ್ಬೋದು. ಸೊ ಗೈಸ್ ಸಿಗ್ತೀನಿ, ಲೈಕ್ ಇನ್ನೂ ಮಸ್ತ್ ಕಂಟೆಂಟ್ ಇದೆ. ಸೊ ಬರೋಣ ಆದಷ್ಟು ಬೇಗ ನಿಮ್ಮ ಜೊತೆ ಒಂದು ಕಂಟೆಂಟ್ ಇಟ್ಕೊಂಡು ಬಂದು ಇನ್ನೂ ನಿಮ್ಮನ್ನೆಲ್ಲ ಫುಲ್ ಎನ್ಕರೇಜ್ ಮಾಡೋಣ. ಸೊ ಸಬ್ಸ್ಕ್ರೈಬರ್ಸ್ ಎಲ್ಲ ತುಂಬ ಚೆನ್ನಾಗಿ ಆಗ್ತಿದ್ದಾರೆ, ಅದ್ರ ಮೇಲೆ ಯಾವುದೇ ರೀತಿ ಡೌಟ್ ಇಲ್ಲ, ಬೇಜಾರು ಇಲ್ಲ, ಜಿಗುಪ್ಸೆನೂ ಇಲ್ಲ. ಸೊ ಇದೇ ಥರ ಸಪೋರ್ಟ್ ಮಾಡಿ ಗೈಸ್. ಆದಷ್ಟು ಬೇಗ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಡೈಲಿ ಒಂದೊಂದು ಕಂಟೆಂಟ್ ಕೊಡೋ ಥರ ಪ್ಲ್ಯಾನ್ ಮಾಡ್ಕೊಂಡು ಬರ್ತೀನಿ. ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಇದ್ದೇ ಥರ ಇರಲಿ ಅಂತ ಹೇಳ್ತಾ ಗೈಸ್ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಬಾಯ್, ಲವ್ ಯು, ಗುಡ್ ನೈಟ್. Yeah.